ನಿನ್ನೆ ನಡೆದ ಘಟನೆ ನೋಡಿದ್ರೆ ಒಂದು ದುರದೃಷ್ಟಕರ ಘಟನೆ ಇದು ಒಗ್ಬೋರ್ಡ್ ಜಾಗಕ್ಕೋಸ್ಕರ ಅಲ್ಲಿ ಒಬ್ಬ ಹಸು ಸಾಕ್ತಂತ ವ್ಯಕ್ತಿ ಕಟ್ಟಿದ್ರೆ ಆ ಜಿತ್ತಿಕೊಂಡು ಅವ್ರನ್ನ ಕೆಚ್ಚಲನ್ನ ಕುದಿದ್ದಾರೆ. ಅವರು ಯಾವ ರೀತಿ ಕುದಿದಂದ್ರೆ ಎತ್ತಿ ತಾಯಿ ಕುದಿದ್ದಾರೆ. ಅವ್ರಿಗೆ ದೇವರು ಯಾವತ್ತಾಗಲಿ ಒಳ್ಳೇದು ಮಾಡಲ್ಲ. ಒಂದು ಭಯದ ವಾತಾವರಣ ಸೃಷ್ಟಿಸಲು ಹೋಗ್ತಾ ಇದ್ದಾರೆ. ಅದೇನು ನಡೆಯಲ್ಲ ಅಂತ ನಾವು ಜಮೀರ್ ಅಹಮದ್ಗೆ ಈ ಮೂಲಕ ಹೇಳ್ತೀವಿ. ಅದ್ರ ಬಗ್ಗೆ ಜಮೀರೆಲ್ಲ ಬೂಟಾಟಿಗೆ ಸುಳ್ಳು ಹೇಳ್ತಾರೆ ಬಿಡಿ ಸರ್. ಅವ್ರದೆಲ್ಲ ಅವರು ಕೋಮುವಾದಿ ದ್ವೇಷನ ಬಿತ್ತಿಸ್ತಾ ಇದ್ದಾರೆ ಅಷ್ಟೇ ನಮ್ಮ ಜನಗಳಿಗೆ. ನಿನ್ನೆ ಮಾಡಿರೋದು ಕೂತ್ರೆಗೆ ಹಿಂದೂ ಧರ್ಮನೇ ತಲೆ ತೆಗ್ಸೋ ಕೆಲಸ ಆಗಿದೆ. ನಾವು ಪ್ರತಿದಿನ ಗೋಮಾತೆ ಅಂತೇಳಿ ಪೂಜೆ ಮಾಡ್ತೀವಿ, ಅದನ್ನು ಹಾಲು ಕುಡಿತೀವಿ, ಮಕ್ಕಳಿಗೆ ಹಾಲು ಕುಡಿಸ್ತೀವಿ. ಈ ಥರ ಎಲ್ಲ ಇದರಿಂದ ತುಂಬ ಹಿಂದೂಗಳೇ ತಲೆ ಬಗ್ಸೋ ಅಂಥ ಕೆಲಸ ನಡೀತಿದೆ. ಅದನ್ನು ಖಂಡಿಸ್ತೀವಿ ಸರ್. ದುಡ್ಡು ಮುಖ್ಯ ಅಲ್ಲ ಸರ್. ಗೋಮಾತೆಗೆ ಹಿಂದುತ್ವಗೆ ಮರ್ಯಾದೆ ಕೊಡಬೇಕಾದ್ದು ನಮ್ಮ ಹಿಂದೂಗಳ ಕರ್ತವ್ಯ. ನಾವೇನು ಮುಸ್ಲಿಂ ಜನಾಂಗಕ್ಕೆ ನಾವು ಸೇರಿದವರಲ್ಲ, ಹಿಂದೂ ಜನಾಂಗಕ್ಕೆ. ಅವರು ಹಾಲು ಕುಡಿತಾರೆ, ನಾವು ಹಾಲು ಕುಡಿತೀವಿ. ಅಂಥದ್ದನ್ನೇ ಕೆತ್ತಲು ಕುಯ್ತಿದ್ದಾರೆ ಅಂದರೆ ನಾಳೆ ದಿನ ಎತ್ತ ತಾಯಿಗೂ ತಮ್ಮ ಮಕ್ಳಿಗೂ ಕೆತ್ತಲು ಕುಯ್ಯೋಂಥ ಪರಿಸ್ಥಿತಿಯನ್ನು ಬರಬಾರ್ದು ಅನ್ನೋದಕ್ಕೆ ಈ ಒಂದು ವಿಷಯದ ಮುಖ ಹಿಂದೂ ಜನಾಂಗಕ್ಕೆ ನಾವು ತಿಳಿಸ್ತಾ ಇದ್ದೀವಿ. ಗೋಮಾತೆನ ನಾವು ಇನ್ನೊಂದು ತಾಯಿ ಅಂತೀವಿ. ಒಂದು ಜನ್ಮ ಕೊಟ್ಟ ತಾಯಿ, ಇನ್ನೊಂದು ಇದು ನಮ್ಮನ್ನು ಸಾಕೋದು. ಗೋಮಾತೆ ನೆಕ್ಸ್ಟು ಅಮ್ಮನ ಎದೆ ಹಾಲು ಬಿಟ್ಟರೆ ನೆಕ್ಸ್ಟ್ ಸಿಗೋದೇ ನಮ್ಮ ಗೋಮಾತೆ. ಇದು ಅಂಥ ತಾಯಿ ಎದೆ ಹಾಲನ್ನ ಇದನ್ನು ಕುಯ್ತಾರೆ ಅಂದರೆ ಇವರು ಮೊಲೆಗಳನ್ನ, ಇವ್ರು ಇನ್ನೆಂಥ ನನ್ನ ಮಕ್ಳು ಹುಟ್ಟಿರ್ಬೇಕು. ಇವರು ನೀವೇ ಅರ್ಥ ಮಾಡ್ಕೊಳ್ಳಿ. ಇನ್ಮೇಲೆನ ಸ್ವಲ್ಪ ಹಿಂದೂಗಳು ಜಾಗೃತರಾಗಿ ಕೊಡಿ, ಬೆಲೆ ಕೊಡಿ, ಎಲ್ಲ ಧರ್ಮಕ್ಕೂ ಕೊಡಿ. ಅವ್ರಿಗೆ ಎಷ್ಟು ಕೊಡಬೇಕು ಅಷ್ಟು ಕೊಡಿ. ಅವ್ರು ನಮ್ಮ ಧರ್ಮಕ್ಕೆ ಕೊಡ್ತಾ ಇಲ್ವಲ್ಲ, ನಾವು ಕೊಡೋ ಅಷ್ಟು. ಅದರಿಂದ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಇದನ್ನು ನಾನು ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ನಾನು ಇವತ್ತು ಹಸು ಹತ್ರ ಬಂದಿದ್ದಾರೆ, ನಾಳೆ ನಿಮ್ಮ ತಾಯಿ ಹತ್ರ ಬರ್ತಾರೆ, ನಿಮ್ಮ ಹೆಣ್ಮಕ್ಳ ಹತ್ರ ಬರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಅವ್ರು ತಪ್ಪಿದೆ ಅಂತ ಒಪ್ಕೊತಾ ಇಲ್ಲ. 4 ಹಸು ಕೊಡಿಸ್ತೀನಿ ಅಂತ ಇದ್ದಾರೆ. ಅದಕ್ಕೆ ಅದು ಪ್ರಾಣಕ್ಕೆ ಅದಕ್ಕೇನು ಒಂದು ಬೆಲೆ ಇಲ್ವಾ? ಇದು ತಪ್ಪಿದು. ನಮ್ಮ ಜನತೆಗಳು ಸ್ವಲ್ಪ ಹುಷಾರಾಗಬೇಕು. ಘಟನೆ ಇದು ತುಂಬ ಕ್ರೂರವಾದ ಘಟನೆ. ಇದು ಯಾವುದೇ ಕಾರಣಕ್ಕೆ ಯಾರೇ ಮಾಡಿರಲಿ ಇದನ್ನ ತಪ್ಪೇ ಅವ್ರಿಗೆ ಸರಿಯಾದ ಶಿಕ್ಷೆ ಆಗಲೇಬೇಕು. ನಾವು ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಯಾರನ್ನೂ ನೋಡ್ತಾ ಇಲ್ಲ. ಒಂದು ಮೂಗು ಪ್ರಾಣಿ ನಿನ್ನೆ ದಿವಸ ಒಂದು ಜೀವ ತೆಗೆದಿದೆ ಅಂದರೆ ನಮಗೆ ಭಾರಿ ನೋವಾಗುತ್ತೆ. ಯಾವುದೇ ಕಾರಣಕ್ಕೆ ಇವ್ರಿಗೆ ಶಿಕ್ಷೆ ಆಗಲೇಬೇಕು. ನಮ್ಮ MLA ಸಾಹೇಬರು ಈಗಾಗಲೇ 3 ಹಸ ಕೊಡಿಸ್ಬಿಡ್ತೀನಿ ಅಂತ ಹೇಳೋರೆ. ಅದು ಯಾವ ಲೆಕ್ಕಕ್ಕೆ ಸರಿ ಅನ್ನೋ ತಪ್ಪು ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ. ನಿನ್ನೆ ನಡೆದ ಘಟನೆ ನೋಡಿದ್ರೆ ಒಂದು ದುರದೃಷ್ಟಕರ ಘಟನೆ ಇದು ಒಗ್ಬೋರ್ಡ್ ಜಾಗಕ್ಕೋಸ್ಕರ ಅಲ್ಲಿ ಒಬ್ಬ ಹಸು ಸಾಕ್ತಂಥ ವ್ಯಕ್ತಿ ಕಟ್ಟಿದ್ರೆ ಆ ಜಿತ್ತಿಕೊಂಡು ಅವ್ರನ್ನ ಕೆಚ್ಚಲನ್ನ ಕುದಿದ್ದಾರೆ. ಅವರು ಯಾವ ರೀತಿ ಕುದಿದಂದರೆ ಎತ್ತಿ ತಾಯಿ ಕುದಿದ್ದಾರೆ. ಅವ್ರಿಗೆ ದೇವರು ಯಾವತ್ತಾಗಲಿ ಒಳ್ಳೇದು ಮಾಡಲ್ಲ. ಆದರೆ ಇದಕ್ಕೆಲ್ಲ ಕುಂಭಕ್ಕಂದರೆ ನಮ್ಮ ಜಮೀರ್ ಇದ್ದಾರಲ್ಲ, ಅವ್ರು ಬಂದಮೇಲೆ ಇದರಲ್ಲಿ ತುಂಬ ಹದಗೆಟ್ಟಿದೆ. ಅಲ್ಲಿ ಗಾಂಜಾ ಮಾರೋರು ಮತ್ತು ಅನೇಕರು ಗೂಂಡಾಗಳು ಅಲ್ಲಿ ಸ್ಥಳೀಯರು ಬದುಕೋಕ್ಕೆ ಆಗಲ್ಲ. ಈ ರೀತಿ ಆದರೆ ಸರ್ಕಾರ ಏನು ಮಾಡ್ತಾಯಿದೆ? ನಮ್ಮ ಪರಮೇಶ್ವರ ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಮಾತೆತ್ತಿದ್ರೆ ಗೊತ್ತಿಲ್ಲ, ತನಿಖೆ ಮಾಡ್ತೀನಿ, ಅಲ್ಲಿ ನೋಡ್ತೀನಿ, ಇಲ್ಲಿ ನೋಡ್ತೀನಿ, ಈ ಕತೆ ಹೇಳ್ಕೊಂಡೇ ಹೋಗ್ತಿದ್ದಾರೆ. ಜನ ಯಾವ ರೀತಿ ಇದ್ದಾರೆ ಅಂದರೆ ತುಂಬ ಭಯ ಸ್ಥಿತಿಲಿದ್ದಾರೆ. ಯಾರು ಹೇಳೋರು ಕೇಳೋರು ಯಾರೂ ಇಲ್ಲ, ದಿಕ್ಕು ದಿವಳಿಲ್ಲ. ಜಮೀರವ್ರು ಏನು ಹೇಳ್ತಾರೆ, 3 ಹಸು ಕೊಡ್ತೀನಿ ಅಂತ ಹೇಳ್ತಾರೆ. ಹಸು ಕೊಟ್ಬಿಟ್ರೆ ಅವ್ರನ್ನ ತಾಯಿನ ಕುಯ್ದುಬಿಟ್ಟು ಎತ್ತಿ ತಾಯಿನ ಹಾಲು ಕೊಡೋ ತಾಯಿನ ಕುಯ್ದುಬಿಟ್ಟು ಹಸು ತಾಯಿ ಕೊಡ್ತೀನಿ ಅಂದರೆ ಯಾವ ರೀತಿ ಲೆಕ್ಕ ಅದು? ಇದು ಜನ ಒಪ್ತಾರಾ? ಇವತ್ತೇನು ಚೆಲ್ವಾದಿಪಾಳ್ಯ ವಾರ್ಡಿನಲ್ಲಿ ಈ ನಮ್ಮ ಹಸು ಕೆಚ್ಚಲನ್ನು ಕುಯ್ದು ಒಂದು ದುಷ್ಕೃತ್ಯ, ಒಂದು ವಿಕೃತ ಮನಸ್ಥಿತಿಯನ್ನು ತೋರಿಸಲಿಕ್ಕೆ ಅವರು ಇಚ್ಛೆಪಡಿಸ್ತಾ ಇದ್ದಾರೆ. ಒಂದು ಭಯದ ವಾತಾವರಣ ಸೃಷ್ಟಿಸಲು ಹೋಗ್ತಾ ಇದ್ದಾರೆ. ಅದೇನು ನಡೆಯಲ್ಲ ಅಂತ ನಾವು ಜಮೀರ್ ಅಹಮದ್ಗೆ ಈ ಮೂಲಕ ಹೇಳ್ತೀವಿ. ಏನು ಈ ಜಮೀರ್ ಅಹಮದ್ ಸಹಚರರಿದ್ದಾರೆ, ಈ ವ್ಯಕ್ತಿಗಳೇ ಯಾವಾಗ ನಾವು ಪಶುಸಂಗೋಪನಾ ಇಲಾಖೆಗೋಸ್ಕರ ಚಾಮರಾಜಪೇಟೆ ನಾಗರಿಕರ ಒಕ್ಕೂಟ ಎಲ್ಲರೂ ಸೇರಿ ಒಂದು ಪ್ರತಿಭಟನೆ ಮಾಡಿ ಇವತ್ತು ಸ್ಟೇ ತಗೊಂಡು ಕೋರ್ಟಿನಲ್ಲಿ ಅದನ್ನು ಉಳಿಸೋಂಥ ಪ್ರಯತ್ನ ನಡೀತು. ಈ ಹಸುಗಳೆಲ್ಲ ಹೋರಾಟದಲ್ಲಿ ಪಾಲ್ಗೊಂಡಿತ್ತು ಅನ್ನೋ ಒಂದು ಮನಸ್ಥಿತಿಲಿ ಇಟ್ಕೊಂಡು ಈಗ ಪ್ರಸ್ತುತ ಎಲ್ಲಿ ಆ ಹಸುಗಳನ್ನ ಕಟ್ತಾರೋ ಅದು ಎದುರುಗಡೆನೇ ಒಂದು ಮದ್ರಾಸ ಇದೆ. ಆ ಮದ್ರಾಸಕ್ಕೆ ಮತ್ತೊಂದಕ್ಕೆ ಎಲ್ಲ ತೊಂದರೆ ಆಗ್ತಿದೆ ಅಂತ. ಆ ಮದ್ರಾಸಕ್ಕೂ ಅಲ್ಲಿ ಜಾಗ ಹೇಗೆ ಬಂತು ಅಂತ ನೋಡಬೇಕಾಗುತ್ತೆ. ಯಾಕಂದರೆ ಅಲ್ಲಿ ದೇವಸ್ಥಾನದ ಜಾಗ. ಆ ದೇವಸ್ಥಾನದ ಜಾಗದಲ್ಲಿ ಇದು ಹೇಗೆ ಬಂತು ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡ್ತೀವಿ. ಇವಾಗ ಹೇಗೆ ಅಲ್ಲಿ ಕಟ್ತಿದ್ದಾರೆ, ಅದಕ್ಕೆ ತೊಂದರೆ ಆಗ್ತಿದೆ ಅನ್ನೋ ಒಂದು ಏಕ ಉದ್ದೇಶದಿಂದ ಇದನ್ನು ನಡೆಸಿದ್ದಾರೆ ಅಂತ ನಮ್ಮ ಅಭಿಪ್ರಾಯ. ಮಾಡಿದ್ದು ಭಾಳ ತಪ್ಪು ಸರ್. ಅದು ದೇವ್ರ ಥರ ಸಮಾನ ನಮಗೆ. ಅದು ಅವ್ರು ಅದನ್ನು ಬಿಟ್ಟು ಇವರು ಮುಸ್ಲಿಮ್ಸ್ ಈ ಥರ ಮಾಡೋದೆಲ್ಲ ಭಾಳ ದೊಡ್ಡ ತಪ್ಪು. ಇದನ್ನು ನಾನು ಖಂಡಿಸ್ತೀನಿ ಸರ್. ಈ ಕರಾಳ ಹಬ್ಬ ಅಂತ ಆಚರಣೆ ಮಾಡ್ತೀವಿ ಸರ್. ಇದನ್ನು ಅದ್ರ ಬಗ್ಗೆ ಜಮೀರೆಲ್ಲ ಬೂಟಾಟಿಗೆ ಸುಳ್ಳು ಹೇಳ್ತಾರೆ ಬಿಡಿ ಸರ್. ಅವ್ರದೆಲ್ಲ ಅವರು ಕೋಮುವಾದಿ ದ್ವೇಷನ ಬಿತ್ತಿಸ್ತಾ ಇದ್ದಾರೆ ಅಷ್ಟೇ ನಮ್ಮ ಜನಗಳಿಗೆ.
ಆದರೂ ನಮ್ಮ ಜನಗಳು ಈಗಲಾರು ಎಚ್ಚೆತ್ಕೊಂಡು ಇನ್ಮೇಲಾದ್ರೂ ನಮ್ಮ BJPಗೆ ವೋಟ್ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ಅವ್ರ ಹತ್ರ. ಖಂಡಿತ ಅಂಥವ್ರನ್ನ ಕ್ಷಮಿಸಲೇಬಾರ್ದು. ಒಬ್ರಿಗೊಂದು ಶಿಕ್ಷೆ ಕೊಡ್ತು ಅಂತಂದರೆ ಮಿಗ್ದವ್ರಿಗೂ ಹಸು ಹತ್ರಕ್ಕೆ ಹೋಗೋಕ್ಕೂ ಭಯ ಬೀಳಬೇಕು. ಆ ಥರ ಶಿಕ್ಷೆ ಕೊಡಬೇಕು ಅವ್ರಿಗೆ. ಸಂಕ್ರಾಂತಿ ಹಬ್ಬ ಹತ್ರ ಇಟ್ಕೊಂಡು ಗೋಮಾತೆಗಳಿಗೆ ಈ ಥರ ಮಾಡಿರೋದು ತುಂಬ ಹಿಂದೂಗಳಿಗೆ ಅವಮಾನ ಆಗ್ತಾ ಇದೆ. ಹಿಂದೂಗಳಿಗೆ ಯಾಕೆ ಅವಮಾನ ಆಗ್ತಾ ಇದೆ ಅಂದರೆ ಗೋಮಾತೆಗಳಿಗೆ ರಕ್ಷಣೆ ಇಲ್ಲ ಅಂದಮೇಲೆ ಹಿಂದೂಗಳಿಗೆ ಹೆಂಗೆ ಹೆಣ್ಮಕ್ಳಿಗೆ ಹೆಂಗೆ ರಕ್ಷಣೆ ಇರುತ್ತೆ? ಇದನ್ನು ನೋಡ್ತಾ ಇದ್ದರೆ ಹೆಣ್ಮಕ್ಳು ಈಚೆ ಬರೋಕ್ಕೆ ಭಯ ಪಡ್ತಾರೆ. ಆ ಥರ ಸ್ಥಿತಿ ಇದೆ. ಅವು ಮೂಕು ಪ್ರಾಣಿಗಳಿಗೆ ಹಿಂಗೆ ಮಾಡೋರೆ ಅಂದರೆ ಎಂಥ ಕ್ರೂರ ಕಟುಕ ಮನಸ್ಸಿರುತ್ತೆ ಅವ್ರಿಗೆ ಅಂತ ಅರ್ಥ ಮಾಡ್ಕೊಳ್ಳಿ. ಆದ್ದರಿಂದ ರಕ್ಷಣೆ ಕೊಡಬೇಕು.